ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ತಾಲಿಬಾನ್ ಮನಸ್ಥಿತಿಯನ್ನು ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಮತ್ತೊಮ್ಮೆ ಆರ್ಎಸ್ಎಸ್ನವರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮಹಾತ್ಮ ಗಾಂಧಿಯನ್ನ ಕೊಂದವರು ಗೋಡ್ಸೆ, ನಾವು ಇಂದಿರಾ ಗಾಂಧಿಯವರ ಪರವಾಗಿ ಜೈಲಿಗೆ ಹೋದವರು, ಕಾರ್ಯಕರ್ತರು ಬರೀ ಘೋಷಣೆ ಕೂಗೋದಲ್ಲ, ನೀವು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ ಆರ್ಎಸ್ಎಸ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ. ಅವ್ರ ಕೈ ಸಾಧ್ಯನೇ ಇಲ್ಲ. ಯುವ ಕಾಂಗ್ರೆಸ್ ಅವರು ಎನ್ಎಸ್ಸಿ ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧ ಅಂತ ಹೇಳಿ ಯುವ ಕಾಂಗ್ರೆಸ್ ಅವರು ಎನ್ಎಸ್ಸಿ ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ತಾಲಿಬಾನ್ ಮನಸ್ಥಿತಿಯನ್ನು ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಮತ್ತೊಮ್ಮೆ ಆರ್ಎಸ್ಎಸ್ನವರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮಹಾತ್ಮ ಗಾಂಧಿಯನ್ನ ಕೊಂದವರು ಗೋಡ್ಸೆ, ನಾವು ಇಂದಿರಾ ಗಾಂಧಿಯವರ ಪರವಾಗಿ ಜೈಲಿಗೆ ಹೋದವರು, ಕಾರ್ಯಕರ್ತರು ಬರೀ ಘೋಷಣೆ ಕೂಗೋದಲ್ಲ, ನೀವು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ ಆರ್ಎಸ್ಎಸ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ. ಅವ್ರ ಕೈ ಸಾಧ್ಯನೇ ಇಲ್ಲ. ಯುವ ಕಾಂಗ್ರೆಸ್ ಅವರು ಎನ್ಎಸ್ಸಿ ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧ ಅಂತ ಹೇಳಿ ಯುವ ಕಾಂಗ್ರೆಸ್ ಅವರು ಎನ್ಎಸ್ಸಿ ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ತಾಲಿಬಾನ್ ಮನಸ್ಥಿತಿಯನ್ನು ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಮತ್ತೊಮ್ಮೆ ಆರ್ಎಸ್ಎಸ್ನವರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮಹಾತ್ಮ ಗಾಂಧಿಯನ್ನ ಕೊಂದವರು ಗೋಡ್ಸೆ, ನಾವು ಇಂದಿರಾ ಗಾಂಧಿಯವರ ಪರವಾಗಿ ಜೈಲಿಗೆ ಹೋದವರು, ಕಾರ್ಯಕರ್ತರು ಬರೀ ಘೋಷಣೆ ಕೂಗೋದಲ್ಲ, ನೀವು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಇವರೆಲ್ಲರೂ ಸಹ
ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ RSS ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ, ಅವ್ರ ಕೈ ಸಾಧ್ಯನೇ ಇಲ್ಲ. ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಅಂತ ಹೇಳಿ ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ತಾಲಿಬಾನ್ ಮನಸ್ಥಿತಿ ಅನ್ನೋ ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಮತ್ತೊಮ್ಮೆ ಆರ್ಎಸ್ಎಸ್ನವರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮಹಾತ್ಮ ಗಾಂಧಿಯನ್ನ ಕೊಂದವರು ಗೋಡ್ಸೆ, ನಾವು ಇಂದಿರಾ ಗಾಂಧಿಯವರ ಪರವಾಗಿ ಜೈಲಿಗೆ ಹೋದವರು, ಕಾರ್ಯಕರ್ತರು ಬರೀ ಘೋಷಣೆ ಕೂಗೋದಲ್ಲ, ನೀವು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ RSS ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ, ಅವ್ರ ಕೈ ಸಾಧ್ಯನೇ ಇಲ್ಲ. ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಅಂತ ಹೇಳಿ ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ತಾಲಿಬಾನ್ ಮನಸ್ಥಿತಿ ಅನ್ನೋ ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಮತ್ತೊಮ್ಮೆ ಆರ್ಎಸ್ಎಸ್ನವರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮಹಾತ್ಮ ಗಾಂಧಿಯನ್ನ ಕೊಂದವರು ಗೋಡ್ಸೆ, ನಾವು ಇಂದಿರಾ ಗಾಂಧಿಯವರ ಪರವಾಗಿ ಜೈಲಿಗೆ ಹೋದವರು, ಕಾರ್ಯಕರ್ತರು ಬರೀ ಘೋಷಣೆ ಕೂಗೋದಲ್ಲ, ನೀವು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿರಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ RSS ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ, ಅವ್ರ ಕೈ ಸಾಧ್ಯನೇ ಇಲ್ಲ. ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಅಂತ ಹೇಳಿ ಯುವ ಕಾಂಗ್ರೆಸ್ ಅವರು NSA ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ